ನಮಸ್ತೆ ಎಲ್ರಿಗೂ ಬಾದಾಮ್ ಪೌಡ್ರನ್ನು ಬಳಸ್ತಾನೆ ತುಂಬಾ ರುಚಿಕರವಾಗಿರುವಂಥ ಬಾದಾಮ್ ಮಿಲ್ಕನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬಾರ್ದು. ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಬಾದಾಮ್ ಮಿಲ್ಕನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಹೊರಗಡೆಯಿಂದ ತಂದಿರೋಂಥ ಯಾವುದೇ ರೀತಿಯ ಬಾದಾಮ್ ಪೌಡ್ರನ್ನು ಬಳಸ್ತಾ ಇಲ್ಲ. ನಾನಿಲ್ಲಿ ಬಾದಾಮನ್ನು ನೆನೆಸಿಟ್ಕೊಂಡಿದ್ದೀನಿ. ಒಂದು 15ರಿಂದ 20 ಆಗುವಷ್ಟು ಬಾದಾಮಿನ ನಾನಿಲ್ಲಿ ಒಂದು 4 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಅಥವಾ ನೀವು ಬೆಳಗ್ಗೆ ಮಾಡ್ಕೋತೀವಿ ಅಂದರೆ ರಾತ್ರಿ ಸಮಯದಲ್ಲಿ ನೆನೆಸ್ಕೋಬೋದು, ಅಥವಾ 4-5 ಗಂಟೆಗಳ ಕಾಲನಾದರೂ ನೆನೆಸಿಟ್ಕೊಂಡ್ರೆ ಒಂದು ಅದ್ಭುತವಾಗಿ ರುಚಿಯಾಗಿರುವಂಥ ಬಾದಾಮ್ ಮಿಲ್ಕನ್ನು ಇದರಿಂದ ರೆಡಿ ಮಾಡ್ಕೋಬೋದು. ನೋಡಿ, ನಾನು ನೆಂದಿರೋಂಥ ಈ ಒಂದು ಬಾದಾಮಿಯ ಸಿಪ್ಪೆಗಳನ್ನು ತೆಗೆದು ಇದನ್ನು ಒಂದ್ಸತಿ ನೀಟಾಗಿ ತೊಳೆದ್ಬಿಟ್ಟು ನಂತರ ಇಲ್ಲಿ ತೊಗೋತಾ ಇದ್ದೀನಿ. ಸಿಪ್ಪೆ ತೆಗೆದಿರೋಂಥ ಈ ಒಂದು ಬಾದಾಮಿನ ನಾನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನಂತರ ಇದನ್ನು ಸಣ್ಣಗೆ ರುಬ್ಕೋಬೇಕು. ನೋಡಿ, ರುಬ್ಬೋದಕ್ಕೆ ನೀರನ್ನು ಹಾಕಬಾರ್ದು. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ, ಅಂದರೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಸಣ್ಣಗೆ ರುಬ್ಬಿಟ್ಕೋಬೇಕು. ನಂತರ ನಾನಿಲ್ಲಿ ಒಂದು 2 ಚಿಟಿಕೆ ಆಗುವಷ್ಟು ಕೇಸರಿನ ಹಾಲಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಒಂದು 10 ನಿಮಿಷಗಳ ಮುಂಚೆ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನಂತರ ಸಿಹಿಗೆ ಅನುಸಾರವಾಗಿ ನೀವು ಸಕ್ಕರೆನ ಹಾಕ್ಕೋಬೇಕು. ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಸಕ್ಕರೆನ, ಅಂದರೆ ಒಂದು 4-5 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ನಾನಿಲ್ಲಿ ತೊಗೋತಾ ಇದ್ದೀನಿ. ನಂತರ ಹಾಲನ್ನು ಕಾಯಿಸ್ಕೋಬೇಕು. ನಾನಿಲ್ಲಿ ಒಂದು ಪಾತ್ರೆಗೆ ಒಂದು 2 ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಹಾಲು ಕುದಿ ಬರೋವರೆಗೂ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ. ನಂತರ ಒಂದು 4-5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ. ಅಂದರೆ ಹಾಲು ಸ್ವಲ್ಪ ಗಟ್ಟಿಯಾಗಬೇಕು, ಅಂದರೆ ತುಂಬ ಅಲ್ಲ. ಒಂದು 4-5 ನಿಮಿಷಗಳ ಕಾಲ ಕುದಿಸ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಪ್ರಮಾಣದಲ್ಲಿ ಗಟ್ಟಿಯಾಗುತ್ತೆ. ಈ ರೀತಿ ಗಟ್ಟಿಯಾಗಿದೆ ಅನ್ನುವಂಥ ಸಮಯದಲ್ಲಿ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಬಾದಾಮು, ಅದನ್ನು ಆ ಒಂದು ಮಿಶ್ರಣವನ್ನು ಸೇರಿಸ್ಕೋತಾ ಇದ್ದೀನಿ. ಬಾದಾಮ್ ಪೇಸ್ಟನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಈ ಒಂದು ಬಾದಾಮಿಯ ಮಿಶ್ರಣವನ್ನು ಸೇರಿಸ್ಕೊಂಡಾದ್ಮೇಲೆ 2-3 ನಿಮಿಷಗಳ ಕಾಲ ಈ ಒಂದು ಹಾಲನ್ನು ಚೆನ್ನಾಗಿ ಕುದಿಸ್ತಾ ಹೋಗಬೇಕು. ಫ್ಲೇಮನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಹಾಲನ್ನು ಕಾಯಿಸ್ತಾ ಹೋಗಬೇಕು. ನೋಡಿ, ಇದು ಸ್ವಲ್ಪ ಕುದಿ ಬರ್ತಿದೆ ಅನ್ನೋಂಥ ಸಮಯದಲ್ಲಿ ನಾವೇನು ಕೇಸರಿ ನೆನೆಸಿಟ್ಕೊಂಡಿದ್ವಲ್ಲ, ಆ ನೆನೆಸಿರೋಂಥ ಕೇಸರಿನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಇದು ಕಲರಿಗೋಸ್ಕರ ಹಾಕೋತಾ ಇದ್ದೀನಿ. ಆನಂತರ ಕೇಸರಿ ಹಾಕೊಳ್ಳೋದ್ರಿಂದ ಆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಅಥವಾ ಕೇಸರಿ ಇಲ್ಲ ಅಂತ ಅಂದ್ಕೊಳ್ಳೋದಾದರೆ ನೀವು ಆರೆಂಜ್ ಫುಡ್ ಕಲರನ್ನು ಸೇರಿಸ್ಕೋಬೋದು. ಅಥವಾ ಯಾವುದೇ ರೀತಿಯ ಕಲರ್ ಬೇಡ ಅಂತ ಅಂದ್ಕೊಳ್ಳೋದಾದರೆ ಪ್ಲೇನಾಗಿ ಹಾಗೆ ಕೂಡ ನೀವಿಲ್ಲಿ ಮಾಡ್ಕೋಬೋದು. ನಂತರ ನಾನು ಸಕ್ಕರೆ ಏನು ಎತ್ತಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೋತಾ ಇದ್ದೀನಿ. ನೋಡಿ, ಸಕ್ಕರೆ ಹಾಕಾದ್ಮೇಲೆ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಬಾದಾಮ್ ಪೇಸ್ಟ್ ಏನು ಹಾಕಿರ್ತೀವಿ ಅದಾದಮೇಲೆ ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಹಾಲನ್ನು ನೋಡಿ ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಸಕ್ಕರೆ ಕರಗೋವರೆಗೂ ಹಾಲನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ನೋಡಿ, ಇದಾಗಿದೆ. ಈಗ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ. ನಾವು ಬಿಸಿಯಾಗಿರೋಂಥ ಹಾಲನ್ನು ಕುಡಿತೀವಿ ಅಂದರೆ ಹಾಗೇ ಕುಡಿಬೋದು. ಅಥವಾ ಈ ಒಂದು ಬೇಸಿಗೆನಲ್ಲಿ ನೀವು ಈ ರೀತಿ ಮಾಡಿಕೊಂಡು ಫ್ರಿಜ್ನಲ್ಲಿ ಇಟ್ಕೊಂಡು ತಣ್ಣಗಿರೋಂಥ ಹಾಲನ್ನು ಕುಡಿತೀವಿ ಅಂದರೆ ಅದ್ಭುತವಾಗಿರುತ್ತೆ. ಇನ್ನು ನಾವು ಹೊರಗಡೆ ಹೋಗ್ಬಿಟ್ಟು ಬಾದಾಮ್ ಹಾಲು ಅಂತೇಳಿ ಕುಡಿತೀವಿ, ಅಥವಾ ಪೌಡರ್ಗಳನ್ನು ತಂದು ಮಾಡ್ಕೋತೀವಲ್ಲ, ಅದಕ್ಕಿಂತನೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಸುಲಭವಾಗಿ ಮಾಡ್ಕೊಳ್ಳೋದು. ಇನ್ನು ಈ ರೀತಿ ಮಾಡಿಕೊಟ್ರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಈ ಒಂದು ಬಾದಾಮ್ ಮಿಲ್ಕನ್ನು ಕುಡಿತಾರೆ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಮಾಡ್ಕೊಳ್ಳೋ ಅಂಥ ವಿಧಾನ ಕೂಡ ತುಂಬ ಸುಲಭ, ಆದರೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ರೀತಿ ಬಾದಾಮ್ ಮಿಲ್ಕನ್ನು ಮಾಡಿಕೊಂಡು ನಾವು ಫ್ರಿಜ್ನಲ್ಲಿ ಇಟ್ಕೊಂಡು ತಣ್ಣಗಿರೋಂಥ ಬಾದಾಮ್ ಮಿಲ್ಕನ್ನು ಕುಡಿತಾ ಇದ್ದರೆ ಆಹಾ, ಯಾವುದೇ ರೀತಿಯ ಐಸ್ ಕ್ರೀಮು ಬೇಡ, ಯಾವುದೇ ರೀತಿಯ ಕುಲ್ಫಿನೂ ಬೇಡ, ಅಷ್ಟು ಸೊಗಸಾಗಿರುತ್ತೆ. ಖಂಡಿತವಾಗ್ಲೂ ಒಮ್ಮೆ ನೀವು ಕೂಡ ಈ ರೀತಿ ಬಾದಾಮ್ ಮಿಲ್ಕನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಇಷ್ಟ ಆಗುತ್ತೆ. ತುಂಬ ಸುಲಭವಾಗಿ ಮಾಡ್ಕೊಳ್ಳೋದು, ಆದರೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬಾರ್ದು. ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.